ಇನ್ನು ಈ ಅಬಕಾರಿ ಇಲಾಖೆಯ ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ತೆರೆದಿಟ್ಟ ನಂತರ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ, ಕೇಳೋಣ. ಇದು ಇಡೀ ಸರ್ಕಾರ ಇವತ್ತು ಲಂಚಾವತಾರದಲ್ಲಿ ಮುಳುಗೋಗಿದೆ. ಯಾಕೆಂದ್ರೆ ಅಲ್ಲಿ ರಾಹುಲ್ ಗಾಂಧಿಗೆ ಬೇರೆ ದುಡ್ಡಿಲ್ಲ, ಕರ್ನಾಟಕ ಒಂದೇ ಅವ್ರಿಗೆ ATM ಔಟ್ ಇದೆ. ದುಡ್ಡು ಒಡೆದು ಕೊಡ್ಬೇಕು ಇವ್ರಿಗೆ, ಇಲ್ಲ ಅಂದ್ರೆ ಮಂತ್ರಿಗಿರಿ ಇಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ರೀಶಫಲ್ ಅಂತ ಯಾವಾಗ ಮುಖ್ಯಮಂತ್ರಿ ರೀಶಫಲ್ ಅಂತ ಹೇಳ್ತಾರೋ ಅವಾಗೆಲ್ಲ ದುಡ್ಡು ವಸೂಲಿ. ಇವತ್ತು ಇದು ಮೊದಲನೇದಲ್ಲ, ಇದು 3ನೇ ಬಾರಿ ಈ ಮಂತ್ರಿ ಸಿಕ್ಕಾಕೊಂಡಿರೋಂಥದ್ದು. ಇಷ್ಟು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಯಾವತ್ತೋ ತೆಗಿಬೇಕಾಯ್ತು. ಆದ್ರೆ ಈ ಇವರು ದುಡ್ಡು ಕೊಡ್ತಾರೆ ಅನ್ನೋ ಒಂದೇ ಹಾಲ್ ಕರಿತ ಹಸು ಅಂತ ಹೇಳ್ತಾರಲ್ಲ, ಒಳ್ಳೆ ಹಾಲ್ ಕರಿಯೋ ಹಸು ಇದು ಕರಪ್ಷನ್ ಮಾಡುವಂತದ್ದು. ಅದಕ್ಕೆ ಇವರು ಮಂತ್ರಿಗೆ ದುಡ್ಡು ಕೊಡಕ್ಕೆ ಇವೆಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಒಂದೊಂದು ವೈನ್ ಸ್ಟೋರ್ಗೂ ಕೂಡ 2.5-3 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದಂಥದ್ದು, ನಾವು ವೈನ್ ಸ್ಟೋರ್ಗಳನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ಹಂಚ್ತಾ ಇದ್ದೀರಿ ಅಂತ. ಟ್ರಾನ್ಸ್ಪರೆಂಟ್ ಅಂದ್ರೆ ಇದ್ರೆ ದುಡ್ಡು, ಟ್ರಾನ್ಸ್ಪರೆಂಟ್ ಅಂದ್ರೆ ದುಡ್ಡು ವಸೂಲಿ ಅಂತ ಇವತ್ತು ಕಾಂಗ್ರೆಸ್ ಅವರು ಯಾರೇ ಬರೋದಾದ್ರೂ ದುಡ್ಡು ಕೊಡ್ಲೇಬೇಕು ಅಂತ, ಭೇದ ಭಾವ ಇಲ್ಲದೆ ದುಡ್ಡು ಕೊಡ್ಬೇಕು ಅಂತ. ಏನ್ ಅದಕ್ಕೆ ಯಾವ್ದು ಇಲ್ಲ, ಹಿಂದುಳಿದವರು ಇಲ್ಲ, ಮುಂದುಳಿದವರು ಇಲ್ಲ, SCಗಳಿಲ್ಲ, ಎಲ್ಲರೂ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ರೆ ನಿಮ್ಗೆ ವೈನ್ ಸ್ಟೋರ್ಸ್ ಶಾಂಕ್ಷನ್. ಅವಶ್ಯಕತೆ ಏನಿದೆ? ಇವ್ರು ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಪಾನ ನಿರೋಧ ಮಾಡಿ ಅಂತ ಹೇಳಿದ್ರು. ಇವ್ರು ಗಾಂಧೀಜಿ ಹೆಸರು ಹೇಳ್ಕೊಂಡು ಈಗ ವಿಶೇಷ ಅಧಿವೇಶನ ಕರೀತಾವ್ರೆ. ಗಾಂಧೀಜಿ ಹೆಸರು ತೆಗೆದಾಕಿದ್ದಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು. ಈಗ ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ಇವಾಗ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ ನೀವು ಹೆಸರಲ್ಲಿ. ನ್ಯೂ ಇಯರ್ ಟೈಮ್ ಅಲ್ಲಿ ಪಾಪ ಕಂಠಮಟ್ಟ ಕುಡಿದವ್ರನ್ನೆಲ್ಲ ಮನೆ ತಲುಪಿಸುವಂತ ಒಂದು ಸಮಾಜೋದ್ಧಾರದ ಕೆಲಸ ನಿರ್ಣಯಗಳನ್ನ ಕೈಗೊಂಡ್ರು. ಇನ್ನು ಮನೆಗೆ ತಲುಪಿಸುವಂತ ಪ್ಲಾನ್ ಬೇರೆ ಒಂದು ಆಗೋದ್ ಬಾಕಿ ಇದೆ ಅಂತ ಅನ್ಸುತ್ತೆ. ಇನ್ನು ಅಬಕಾರಿ ಲಂಚಾವತಾರ ಅಂತೂ ನೋಡ್ತಾನೆ ಇದೀವಿ. ಆರ್ ಅಶೋಕ್ ಅವರೇ, ಬಿಜೆಪಿ ಇದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತೆ? ಈ ಹಿಂದೆ 40% ಕಮಿಷನ್ ಅಂತ ಬರೀ ಲಂಚದ ವಿಚಾರ ಇಟ್ಕೊಂಡು ನಿಮ್ ಗವರ್ಮೆಂಟ್ ಬೀಳ್ಸಿದ್ರು ಅವರು. ಏನ್ ಮಾಡ್ತೀರಿ ಈ ವಿಚಾರ? ಅದು ಚುನಾವಣೆ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ರಷ್ಟೇ ಅವರು. 5 ವರ್ಷ ಪೂರ್ತಿ ಸುಮ್ಮನೆ ಇದ್ರು. ಚುನಾವಣೆ ಬಂದಾಗ ಮಾಡಿದ್ರು. ಈಗ ನಾವು ಇದನ್ನ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನೆನ್ನೆ ಬಳ್ಳಾರಿ ಫೈರಿಂಗ್ದು ಗಲಾಟೆ ಮಾಡ್ತಾ ಇದ್ದೀರಿ. ಡ್ರಗ್ ಮಾಫಿಯಾದು 21ನೇ ತಾರೀಕೇನೋ ಫಿಕ್ಸ್ ಆಗಿದೆ. ಸೊ ಈ ವಿಚಾರನೂ ಕೂಡ ದಿನಕ್ಕೊಂದೊಂದು ಒಂದು ಹೋರಾಟನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಕ್ ಆಗ್ತಾ ಇಲ್ಲ ನಮ್ ಕೈಲಿ. ಯಾಕೆ ಅಂತ ಹೇಳಿದ್ರೆ ದಿನ ಒಂದೊಂದು ಹೋರಾಟ ಕೊಡ್ತಾರೆ. ನಾಚಿಕೆ ಇಲ್ಲ ಈ ಸರ್ಕಾರಕ್ಕೆ. ಇದಿಷ್ಟು ಲೂಟಿ ಅಂದ್ರೆ ಇವರಿಬ್ರು ಅಧಿಕಾರ ಉಳಿಸ್ಕೊಳಕೋಸ್ಕರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎಲ್ಲರಿಗೂ ದುಡ್ಡ ಕಲೆಕ್ಷನ್ ಇಳಿದ್ಬಿಟ್ಟಿದ್ದಾರೆ. ಅದರಿಂದ ಮಂತ್ರಿಗಳೆಲ್ಲ ಕಲೆಕ್ಷನ್ಗೆ ಮಾಸ್ಟರ್ಗಳು ಔಟ್ ಅವ್ರಿಗೆ, ಡಿಗ್ರಿ ಪ್ರೊಫೆಸರ್ಗಳು ಔಟ್ ಇದ್ದಾರೆ ದುಡ್ಡು ವಸೂಲಿಯಲ್ಲಿ ಇವತ್ತು ಕಾಂಗ್ರೆಸ್. ಮೇಜರ್ ಅಲಿಗೇಷನ್ ಆರ್ ಅಶೋಕ್ ಅವ್ರು ಮಾಡ್ತಾ ಇರುವಂತದ್ದು, ಯಾವಾಗೆಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬರುತ್ತೆ ಅವಾಗೆಲ್ಲ ಸೆಂಟ್ರಲ್ ದುಡ್ಡು ಕಳಿಸಬೇಕಾಗತ್ತೆ, ಹಂಗಾಗಿ ಇಲ್ಲೆಲ್ಲಾ ಮಿನಿಸ್ಟರ್ಸ್ ಕೂಡ ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ ಅಂತ. ಆರ್ ಅಶೋಕ್ ಅವರ ಇದರಲ್ಲೂ ಕೂಡ ಅಬಕಾರಿ ಸಚಿವರ ಹೆಸರು ಬರುತ್ತೆ ಈ ಆಡಿಯೋದಲ್ಲಿ. ಸೊ ಅಬಕಾರಿ ಸಚಿವರಿಗೆ, ತಿಮ್ಮಾಪುರ ಅವರಿಗೆ ದುಡ್ಡು ಹೋಗುತ್ತೆ ಅಂತಾನ? ಇದ್ರ ಅರ್ಥ ಏನು ಅಂತ ಡೌಟ್ ಇಟ್ಕೊಂಬೇಡಿ. ಅಬಕಾರಿ ಸಚಿವರಿಗೆ ದುಡ್ಡು ಹೋಗೋದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಮುಖ್ಯಮಂತ್ರಿಗೆ ಇದಿದ್ರೆ, ಗೌರವ ಇದ್ರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಯಾಕೆ ಹಿಂಗ್ ಬಿಟ್ಕೊಂಡಿದ್ದಾರೆ? ಇಷ್ಟಾದ್ಮೇಲೂ ಕೂಡ ಮಾಧ್ಯಮದಲ್ಲಿ ಬಂದ್ಮೇಲೆ ಇದು ಎರಡನೇ ಸರಿ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಅವ್ರನ್ನ ಉಳಿಸ್ಕೊಂತಾರೆ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅಷ್ಟೇ. ಇನ್ನು ಈ ಅಬಕಾರಿ ಇಲಾಖೆಯ ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ತೆರೆದಿಟ್ಟ ನಂತರ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ, ಕೇಳೋಣ. ಇದು ಇಡೀ ಸರ್ಕಾರ ಇವತ್ತು ಲಂಚಾವತಾರದಲ್ಲಿ ಮುಳುಗೋಗಿದೆ. ಯಾಕೆಂದ್ರೆ ಅಲ್ಲಿ ರಾಹುಲ್ ಗಾಂಧಿಗೆ ಬೇರೆ ದುಡ್ಡಿಲ್ಲ, ಕರ್ನಾಟಕ ಒಂದೇ ಅವ್ರಿಗೆ ATM ಔಟ್ ಇದೆ. ದುಡ್ಡು ಒಡೆದು ಕೊಡ್ಬೇಕು ಇವ್ರಿಗೆ, ಇಲ್ಲ ಅಂದ್ರೆ ಮಂತ್ರಿಗಿರಿ ಇಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ರೀಶಫಲ್ ಅಂತ ಯಾವಾಗ ಮುಖ್ಯಮಂತ್ರಿ ರೀಶಫಲ್ ಅಂತ ಹೇಳ್ತಾರೋ ಅವಾಗೆಲ್ಲ ದುಡ್ಡು ವಸೂಲಿ. ಇವತ್ತು ಇದು ಮೊದಲನೇದಲ್ಲ, ಇದು 3ನೇ ಬಾರಿ ಈ ಮಂತ್ರಿ ಸಿಕ್ಕಾಕೊಂಡಿರೋಂಥದ್ದು. ಇಷ್ಟು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಯಾವತ್ತೋ ತೆಗಿಬೇಕಾಯ್ತು. ಆದ್ರೆ ಈ ಇವರು ದುಡ್ಡು ಕೊಡ್ತಾರೆ ಅನ್ನೋ ಒಂದೇ ಹಾಲ್ ಕರಿತ ಹಸು ಅಂತ ಹೇಳ್ತಾರಲ್ಲ, ಒಳ್ಳೆ ಹಾಲ್ ಕರಿಯೋ ಹಸು ಇದು ಕರಪ್ಷನ್ ಮಾಡುವಂತದ್ದು. ಅದಕ್ಕೆ ಇವರು ಮಂತ್ರಿಗೆ ದುಡ್ಡು ಕೊಡಕ್ಕೆ ಇವೆಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಒಂದೊಂದು ವೈನ್ ಸ್ಟೋರ್ಗೂ ಕೂಡ 2.5-3 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದಂಥದ್ದು, ನಾವು ವೈನ್ ಸ್ಟೋರ್ಗಳನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ಹಂಚ್ತಾ ಇದ್ದೀರಿ ಅಂತ. ಟ್ರಾನ್ಸ್ಪರೆಂಟ್ ಅಂದ್ರೆ ಇದ್ರೆ ದುಡ್ಡು,
ಟ್ರಾನ್ಸ್ಪರೆಂಟ್ ಅಂದ್ರೆ ದುಡ್ಡು ವಸೂಲಿ ಅಂತ ಇವತ್ತು ಕಾಂಗ್ರೆಸ್ ಅವರು ಯಾರೇ ಬರೋದಾದ್ರೂ ದುಡ್ಡು ಕೊಡ್ಲೇಬೇಕು ಅಂತ, ಭೇದ ಭಾವ ಇಲ್ಲದೆ ದುಡ್ಡು ಕೊಡ್ಬೇಕು ಅಂತ. ಏನ್ ಅದಕ್ಕೆ ಯಾವ್ದು ಇಲ್ಲ, ಹಿಂದುಳಿದವರು ಇಲ್ಲ, ಮುಂದುಳಿದವರು ಇಲ್ಲ, ಎಸ್ಸಿಗಳಿಲ್ಲ, ಎಲ್ಲರೂ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ರೆ ನಿಮ್ಗೆ ವೈನ್ಸ್ಟೋರ್ಸ್ ಶಾಂಕ್ಷನ್. ಅವಶ್ಯಕತೆ ಏನಿದೆ? ಇವ್ರು ಗಾಂಧೀಜಿ 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 ಅಂತಾರಲ್ಲ, ಗಾಂಧೀಜಿ ಪಾನ ನಿರೋಧ ಮಾಡಿ ಅಂತ ಹೇಳಿದ್ರು. ಇವ್ರು ಗಾಂಧೀಜಿ ಹೆಸರು ಹೇಳ್ಕೊಂಡು ಈಗ ವಿಶೇಷ ಅಧಿವೇಶನ ಕರೀತಾವ್ರೆ. ಗಾಂಧೀಜಿ ಹೆಸರು ತೆಗೆದಾಕಿದ್ದಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು. ಈಗ ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ಇವಾಗ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ ನೀವು ಹೆಸರಲ್ಲಿ. ನ್ಯೂ ಇಯರ್ ಟೈಮ್ ಅಲ್ಲಿ ಪಾಪ ಕಂಠಮಟ್ಟ ಕುಡ್ದವ್ರನ್ನೆಲ್ಲ ಮನೆ ತಲುಪಿಸುವಂತ ಒಂದು ಸಮಾಜೋದ್ಧಾರದ ಕೆಲಸ ನಿರ್ಣಯಗಳನ್ನ ಕೈಗೊಂಡ್ರು. ಇನ್ನು ಮನೆ ಮನೆಗೆ ತಲುಪಿಸುವಂತ ಪ್ಲಾನ್ ಬೇರೆ ಒಂದು ಆಗೋದ್ ಬಾಕಿ ಇದೆ ಅಂತ ಅನ್ಸುತ್ತೆ. ಇನ್ನು ಅಬಕಾರಿ ಲಂಚಾವತಾರ ಅಂತೂ ನೋಡ್ತಾನೆ ಇದೀವಿ. ಆರ್ ಅಶೋಕ್ ಅವರೇ, ಬಿಜೆಪಿ ಇದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತೆ? ಈ ಹಿಂದೆ 40% ಕಮಿಷನ್ ಅಂತ ಬರೀ ಲಂಚದ ವಿಚಾರ ಇಟ್ಕೊಂಡು ನಿಮ್ ಗವರ್ಮೆಂಟ್ ಬೀಳ್ಸಿದ್ರು ಅವರು. ಏನ್ ಮಾಡ್ತೀರಿ ಈ ವಿಚಾರದಲ್ಲಿ? ಅದು ಚುನಾವಣೆ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ರು ಅಷ್ಟೇ. ಅವರು 5 ವರ್ಷ ಪೂರ್ತಿ ಸುಮ್ಮನೆ ಇದ್ರು. ಚುನಾವಣೆ ಬಂದಾಗ ಮಾಡಿದ್ರು. ಈಗ ನಾವು ಇದನ್ನ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನೆನ್ನೆ ಬಳ್ಳಾರಿ ಫೈರಿಂಗ್ದು ಗಲಾಟೆ ಮಾಡ್ತಾ ಇದ್ದೀರಿ. ಡ್ರಗ್ ಮಾಫಿಯಾದು 21ನೇ ತಾರೀಕೇನೋ ಫಿಕ್ಸ್ ಆಗಿದೆ. ಸೊ ಈ ವಿಚಾರನೂ ಕೂಡ ದಿನಕ್ಕೊಂದೊಂದು ಒಂದು ಹೋರಾಟನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಕ್ ಆಗ್ತಾ ಇಲ್ಲ ನಮ್ ಕೈಲಿ. ಯಾಕೆ ಅಂತ ಹೇಳಿದ್ರೆ ದಿನ ಒಂದೊಂದು ಹೋರಾಟ ಕೊಡ್ತಾರೆ. ನಾಚಿಕೆ ಇಲ್ಲ ಈ ಸರ್ಕಾರಕ್ಕೆ. ಇದಿಷ್ಟು ಲೂಟಿ ಅಂದ್ರೆ ಇವರಿಬ್ರು ಅಧಿಕಾರ ಉಳಿಸ್ಕೊಳಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರಿಗೂ ದುಡ್ಡ ಕಲೆಕ್ಷನ್ ಇಳಿದ್ಬಿಟ್ಟಿದ್ದಾರೆ. ಅದರಿಂದ ಮಂತ್ರಿಗಳೆಲ್ಲ ಕಲೆಕ್ಷನ್ಗೆ ಮಾಸ್ಟರ್ಗಳು ಔಟ್ ಅವರಿದೆ. ಡಿಗ್ರಿ ಪ್ರೊಫೆಸರ್ಗಳು ಔಟ್ ಇದ್ದಾರೆ ದುಡ್ಡು ವಸೂಲಿಯಲ್ಲಿ ಇವತ್ತು ಕಾಂಗ್ರೆಸ್. ಮೇಜರ್ ಅಲಿಗೇಷನ್ ಆರ್ ಅಶೋಕ್ ಅವ್ರು ಮಾಡ್ತಾ ಇರುವಂತದ್ದು, ಯಾವಾಗೆಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬರುತ್ತೆ ಅವಾಗೆಲ್ಲ ಸೆಂಟ್ರಲ್ ದುಡ್ಡು ಕಳಿಸಬೇಕಾಗತ್ತೆ. ಹಂಗಾಗಿ ಇಲ್ಲೆಲ್ಲಾ ಮಿನಿಸ್ಟರ್ಸ್ ಕೂಡ ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ ಅಂತ. ಆರ್ ಅಶೋಕ್ ಅವರ ಇದರಲ್ಲೂ ಕೂಡ ಅಬಕಾರಿ ಸಚಿವರ ಹೆಸರು ಬರುತ್ತೆ ಈ ಆಡಿಯೋದಲ್ಲಿ. ಸೊ ಅಬಕಾರಿ ಸಚಿವರಿಗೆ, ತಿಮ್ಮಾಪುರ ಅವರಿಗೆ ದುಡ್ಡು ಹೋಗುತ್ತೆ ಅಂತಾನ? ಇದ್ರ ಅರ್ಥ ಏನು ಅಂತ ಡೌಟ್ ಇಟ್ಕೊಂಬೇಡಿ. ಅಬಕಾರಿ ಸಚಿವರಿಗೆ ದುಡ್ಡು ಹೋಗೋದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಮುಖ್ಯಮಂತ್ರಿಗೆ ಇದಿದ್ರೆ, ಗೌರವ ಇದ್ರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಯಾಕೆ ಹಿಂಗ್ ಬಿಟ್ಕೊಂಡಿದ್ದಾರೆ? ಇಷ್ಟಾದ್ಮೇಲೂ ಕೂಡ ಮಾಧ್ಯಮದಲ್ಲಿ ಬಂದ್ಮೇಲೆ ಇದು ಎರಡನೇ ಸರಿ ಮಾಧ್ಯಮದಲ್ಲಿ ಬಂದ್ಮೇಲೂ ಕೂಡ ಅವ್ರನ್ನ ಉಳಿಸ್ಕೊಂತಾರೆ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅಷ್ಟೇ. ಇನ್ನು ಈ ಅಬಕಾರಿ ಇಲಾಖೆಯ ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ತೆರೆದಿಟ್ಟ ನಂತರ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ, ಕೇಳೋಣ. ಇದು ಇಡೀ ಸರ್ಕಾರ ಇವತ್ತು ಲಂಚಾವತಾರದಲ್ಲಿ ಮುಳುಗೋಗಿದೆ. ಯಾಕಂದ್ರೆ ಅಲ್ಲಿ ರಾಹುಲ್ ಗಾಂಧಿಗೆ ಬೇರೆ ದುಡ್ಡಿಲ್ಲ. ಕರ್ನಾಟಕ ಒಂದೇ ಅವ್ರಿಗೆ ATM ಔಟಿದೆ. ದುಡ್ಡು ಒಡೆದು ಕೊಡ್ಬೇಕು ಇವ್ರಿಗೆ. ಇಲ್ಲ ಅಂದ್ರೆ ಮಂತ್ರಿಗಿರಿ ಇಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ರೀಶಫಲ್ ಅಂತ ಯಾವಾಗ ಮುಖ್ಯಮಂತ್ರಿ ರೀಶಫಲ್ ಅಂತ ಹೇಳ್ತಾರೋ ಅವಾಗೆಲ್ಲ ದುಡ್ಡು ವಸೂಲಿ. ಇವತ್ತು ಇದು ಮೊದಲನೇದಲ್ಲ, ಇದು 3ನೇ ಬಾರಿ ಈ ಮಂತ್ರಿ ಸಿಕ್ಕಾಕೊಂಡಿರೋಂಥದ್ದು. ಇಷ್ಟು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಯಾವತ್ತೋ ತೆಗಿಬೇಕಾಯ್ತು. ಆದ್ರೆ ಇವರು ದುಡ್ಡು ಕೊಡ್ತಾರೆ ಅನ್ನೋ ಒಂದೇ ಹಾಲ್ ಕರಿತ ಹಸು ಅಂತ ಹೇಳ್ತಾರಲ್ಲ, ಒಳ್ಳೆ ಹಾಲ್ ಕರಿಯೋ ಹಸು ಇದು ಕರಪ್ಷನ್ ಮಾಡುವಂಥದ್ದು. ಅದಕ್ಕೆ ಇವರು ಮಂತ್ರಿಗೆ ದುಡ್ಡು ಕೊಡಕ್ಕೆ ಇವೆಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಒಂದೊಂದು ವೈನ್ ಸ್ಟೋರ್ಗೂ ಕೂಡ 2.5-3 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದಂಥದ್ದು, ನಾವು ವೈನ್ ಸ್ಟೋರ್ಗಳನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ಹಂಚ್ತಾ ಇದ್ದೀರಿ ಅಂತ. ಟ್ರಾನ್ಸ್ಪರೆಂಟ್ ಅಂದ್ರೆ ಇದ್ರೆ ದುಡ್ಡು, ಟ್ರಾನ್ಸ್ಪರೆಂಟ್ ಅಂದ್ರೆ ದುಡ್ಡು ವಸೂಲಿ ಅಂತ ಇವತ್ತು ಕಾಂಗ್ರೆಸ್ ಅವರು. ಯಾರೇ ಬರೋದಾದ್ರೂ ದುಡ್ಡು ಕೊಡ್ಲೇಬೇಕು ಅಂತ, ಭೇದ ಭಾವ ಇಲ್ಲದೆ ದುಡ್ಡು ಕೊಡ್ಬೇಕು ಅಂತ. ಏನ್ ಅದಕ್ಕೆ ಯಾವ್ದು ಇಲ್ಲ, ಹಿಂದುಳಿದವರು ಇಲ್ಲ, ಮುಂದುಳಿದವರು ಇಲ್ಲ, ಎಸ್ಸಿಗಳಿಲ್ಲ, ಎಲ್ಲರೂ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ರೆ ನಿಮ್ಗೆ ವೈನ್ಸ್ಟೋರ್ಸ್ ಶಾಂಕ್ಷನ್. ಅವಶ್ಯಕತೆ ಏನಿದೆ? ಇವ್ರು ಗಾಂಧೀಜಿ 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 ಅಂತಾರಲ್ಲ, ಗಾಂಧೀಜಿ ಪಾನ ನಿರೋಧ ಮಾಡಿ ಅಂತ ಹೇಳಿದ್ರು. ಇವ್ರು ಗಾಂಧೀಜಿ ಹೆಸರು ಹೇಳ್ಕೊಂಡು ಈಗ ವಿಶೇಷ ಅಧಿವೇಶನ ಕರೀತಾವ್ರೆ. ಗಾಂಧೀಜಿ ಹೆಸರು ತೆಗೆದಾಕಿದ್ದಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು. ಈಗ ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ಇವಾಗ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ ನೀವು ಹೆಸರಲ್ಲಿ. ನ್ಯೂ ಇಯರ್ ಟೈಮ್ ಅಲ್ಲಿ ಪಾಪ ಕಂಠಮಟ್ಟ ಕುಡ್ದವ್ರನ್ನೆಲ್ಲ ಮನೆ ತಲುಪಿಸುವಂತ ಒಂದು ಸಮಾಜೋದ್ಧಾರದ ಕೆಲಸ ನಿರ್ಣಯಗಳನ್ನ ಕೈಗೊಂಡ್ರು. ಇನ್ನು ಮನೆ ಮನೆಗೆ ತಲುಪಿಸುವಂತ ಪ್ಲಾನ್ ಬೇರೆ ಒಂದು ಆಗೋದ್ ಬಾಕಿ ಇದೆ ಅಂತ ಅನ್ಸುತ್ತೆ. ಇನ್ನು ಅಬಕಾರಿ ಲಂಚಾವತಾರ ಅಂತೂ ನೋಡ್ತಾನೆ ಇದೀವಿ. ಆರ್ ಅಶೋಕ್ ಅವರ, ಬಿಜೆಪಿ ಇದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತೆ? ಈ ಹಿಂದೆ 40% ಕಮಿಷನ್ ಅಂತ ಬರೀ ಲಂಚದ ವಿಚಾರ ಇಟ್ಕೊಂಡು ನಿಮ್ ಗವರ್ಮೆಂಟ್ ಬೀಳ್ಸಿದ್ರು ಅವರು.
ಏನ್ ಮಾಡ್ತೀರಿ ಈ ಅದು ವಿಚಾರದಲ್ಲಿ? ಚುನಾವಣೆ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ರು ಅಷ್ಟೇ ಅವರು. Okay. 5 ವರ್ಷ ಪೂರ್ತಿ ಸುಮ್ಮನೆ ಇದ್ರು, ಚುನಾವಣೆ ಬಂದಾಗ ಮಾಡಿದ್ರು. Okay. ಈಗ ನಾವು ಇದನ್ನ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಈಗಾಗ್ಲೇ ನೆನ್ನೆ ಬಳ್ಳಾರಿ ಫೈರಿಂಗ್ದು ಗಲಾಟೆ ಮಾಡ್ತಾ ಇದ್ದೀರಿ. ಡ್ರಗ್ ಮಾಫಿಯಾದು 21ನೇ ತಾರೀಕೇನೋ ಫಿಕ್ಸ್ ಆಗಿದೆ. ಸೊ ಈ ವಿಚಾರನೂ ಕೂಡ ದಿನಕ್ಕೊಂದೊಂದು ಒಂದು ಹೋರಾಟನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಕ್ ಆಗ್ತಾ ಇಲ್ಲ ನಮ್ ಕೈಲಿ. ಯಾಕೆ ಅಂತ ಹೇಳಿದ್ರೆ ದಿನ ಒಂದೊಂದು ಹೋರಾಟ ಕೊಡ್ತಾರೆ. ನಾಚಿಕೆ ಇಲ್ಲ ಈ ಸರ್ಕಾರಕ್ಕೆ. ಇದಿಷ್ಟು ಲೂಟಿ ಅಂದ್ರೆ ಇವರಿಬ್ರು ಅಧಿಕಾರ ಉಳಿಸ್ಕೊಳಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರಿಗೂ ದುಡ್ಡ ಕಲೆಕ್ಷನ್ ಇಳಿದ್ಬಿಟ್ಟಿದ್ದಾರೆ. ಅದರಿಂದ ಮಂತ್ರಿಗಳೆಲ್ಲ ಕಲೆಕ್ಷನ್ಗೆ ಮಾಸ್ಟರ್ಗಳು ಔಟ್ ಅವ್ರಿಗೆ, ಡಿಗ್ರಿ ಪ್ರೊಫೆಸರ್ಗಳು ಔಟ್ ಇದ್ದಾರೆ ದುಡ್ಡು ವಸೂಲಿಯಲ್ಲಿ ಇವತ್ತು ಕಾಂಗ್ರೆಸ್. ಓಕೆ, ಮೇಜರ್ ಅಲಿಗೇಷನ್ ಆರ್ ಅಶೋಕ್ ಅವ್ರು ಮಾಡ್ತಾ ಇರುವಂತದ್ದು, ಯಾವಾಗೆಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬರುತ್ತೆ ಅವಾಗೆಲ್ಲ ಸೆಂಟ್ರಲ್ ದುಡ್ಡು ಕಳಿಸಬೇಕಾಗತ್ತೆ, ಹಂಗಾಗಿ ಇಲ್ಲೆಲ್ಲಾ ಮಿನಿಸ್ಟರ್ಸ್ ಕೂಡ ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ ಅಂತ. ಆರ್ ಅಶೋಕ್ ಅವರ ಇದರಲ್ಲೂ ಕೂಡ ಅಬಕಾರಿ ಸಚಿವರ ಹೆಸರು ಬರುತ್ತೆ ಈ ಆಡಿಯೋದಲ್ಲಿ. ಸೊ ಅಬಕಾರಿ ಸಚಿವರಿಗೆ ತಿಮ್ಮಾಪುರ ಅವರಿಗೆ ದುಡ್ಡು ಹೋಗುತ್ತೆ ಅಂತಾನ, ಇದ್ರ ಅರ್ಥ ಏನು ಅಂತ ಡೌಟ್ ಇಟ್ಕೊಂಬೇಡಿ. ಅಬಕಾರಿ ಸಚಿವರಿಗೆ ದುಡ್ಡು ಹೋಗೋದು ಓಕೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಮುಖ್ಯಮಂತ್ರಿಗೆ ಇದಿದ್ರೆ ಗೌರವ ಇದ್ರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಓಕೆ, ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು ಅವ್ರದ್ದು. ಯಾಕೆ ಹಿಂಗ್ ಬಿಟ್ಕೊಂಡಿದ್ದಾರೆ? ಇಷ್ಟ ಆದ್ಮೇಲೂ ಕೂಡ ಮಾಧ್ಯಮದಲ್ಲಿ ಬಂದ್ಮೇಲೆ ಇದು ಎರಡನೇ ಸರಿ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಅವ್ರನ್ನ ಉಳಿಸ್ಕೊಂತಾರೆ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅಷ್ಟೇ.